ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್. ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಟೈಮ್ ಬಂತು ಮಧ್ಯಾಹ್ನ 3:30 ಆಗಿದೆ. ಸೊ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಮ್ಮೂರಲ್ಲಿ ಹಬ್ಬ ಇದೆ, ತಂಬಿಟ್ಟಿನ ಆರತಿ ಮಾಡಬೇಕು. ಸೊ ಹಾಗಾಗಿ ತಂಬಿಟ್ಟು ಮಾಡ್ತಾಯಿದ್ದೀನಿ. ಅಮ್ಮ ದೊಡ್ಡಮ್ಮ ಎಲ್ಲ ಬಂದಿದ್ದಾರೆ. ಇವಾಗ ಜಸ್ಟ್ ಬಂದರು. ನಾನು ಬೆಳಗ್ಗೆಯಿಂದ ಕೆಲಸ ಎಲ್ಲ ಮಾಡೋ ಅಷ್ಟರಲ್ಲಿ ಸೊ ಇಷ್ಟೊತ್ತಾಗೋಯಿತು. ವಿಡಿಯೋ ಬೆಳಗ್ಗೆಯಿಂದ ಮಾಡಿಲ್ಲ, ಬಟ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಏನಬ್ಬ ಅಂತ ಅಂದರೆ ಸವಿತನ ಊರಿಗೆ ಹೋಗಿದ್ದಿನ ಅನೇಕೆರಮ್ಮನ ಹಬ್ಬ ಮಾಡಿದರು. ಅವಾಗ ನಾನು ಇರಲಿಲ್ಲ. ಸೊ ಇವತ್ತು ಹೊಸ ದೇವ್ರು ಮಾಡಿಸಿದ್ದಾರೆ ಅನೇಕೆರಮ್ಮನ. ಹಾಗಾಗಿ ದೇವ್ರು ತೊಗೊಬಂದಿದ್ರು, ಅದಕ್ಕೆ ಕೆಂಟ್ಕೊಂಡ ಮಾಡಿಬಿಟ್ಟು ಇವತ್ತು ತಂಬಿಟ್ಟಿನ ಆರತಿ ಮಾಡ್ತಾಯಿದ್ದಾರೆ. ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೆಲ್ಲ ಚಾನಲ್ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಟ್ಟಿ ವಿಜಯ ಕಡೆ ಇಸ್ಕೊಬರ್ಬೇಕಂತ ವಿಜಯ ಜೊತೆ ಅಜ್ಜಿ ಕಡೆ ಇಸ್ಕೊಬಾಗೆ ಇರ್ಲಾ ನೀನು ಕೊಡ್ತೀನಿ. ದೇವ್ರ ಕಣ್ಕಿತ್ತ ಕಣೋ ಅಮ್ಮ. ಚಂದ್ರಜಿ ಇದು ಲೇಟ್ ಪರೀಕ್ಷೆ ಆಗೈತೆ. ಅಯ್ಯೋ ಇದ್ಕೊಯ್ದಲ್ಲ ಮದುವೆಗೆ ಯವ್ವ ಬೇಡ ಕಡೆ ನಾನು ತಲೆ ತಿನ್ಬಿಟ್ರು ಮದುವೆಗೆ ಸಾಯ್ತಾ ಹಾದಳು. ನೀವಲ್ವ ನಾನು ಒಬ್ಬ ಹಿಂಗೆ ಬತ್ತದ ಫೋನ್ ಇಟ್ಕೊಂಡು ಯೋಸಲಿ ಹೇಳ್ತಾರೆ ಏನು ಉಣ್ಗೊಡ್ಸಕಲ್ಲ ಹಿಂಗೆ ಸಿಕ್ಕಿರ್ತೀರಿ ನೀವು ಅಂತಂದ್ಬಿಟ್ಟು ನೋಡ್ಯಾನೆ ಫೋನಲ್ಲಿ ತಿರ್ಗ ನೀನೇ ಅಲ್ವಾ ಅಂತಂದ. ಹೋಗು ಸುಮ್ಮನೆ ಅದೇನು ಉಣ್ಗೊಡ್ಸಕಲ್ಲ ಹಿಂಗೆ ಸುತ್ತಾಕತ್ತೀರ ದೇವಸ್ಥಾನ ಸಿಟ್ಟಂಗೆ ಆಡಿದ್ರೆ ಸಂಜೆ ಹೊದ್ದೆ ಒಬ್ರಲ್ಲ ಆಮೇಲೆ ಹೆಣ್ಣು ಹುಡುಗಿರುವೆ ನೀವಲ್ವ ದೇಶ ಅದೆಲ್ಲ ನೋಡ್ತಾರೆ ನನ್ನ ಮಕ್ಕಳ ಮತ್ತು ಅಯ್ಯೋ ನಾನು ಹೇಳಿ ಸಾಕಾಗಿ ಅಮ್ಮ ಗಂಡು ಬಂದ್ಬಿಟ್ಟು ಕಡೆ ಹಿಂದ್ಗಡಿಕೆ ಉಣ್ಣಕ್ಕೆ ಬಂದ್ಬಿಟ್ಟು ಸಾಕು ಒಂದೇ ಅಲ್ವಾ ಹಂಗೆ ಎಲ್ಲಾರ ಮನೆಯವನು. ಮಳೆ ಹೊತ್ತು 4 ಗಂಟೆ ಅಷ್ಟರಲ್ಲಿ ಆರತಿ ಹೊರಡಬೇಕು ಅಂತ ಅಂದ್ಬಿಟ್ಟು ಸಾರಿಸಿದ್ದು. ನನ್ನ ಕೆಲಸ ಎಲ್ಲ 4 ಗಂಟೆ ಅಷ್ಟರಲ್ಲಿ ಮುಗೀತು. ಇವಾಗ ರೆಡಿ ಆಗ್ತಾಯಿದ್ದೀನಿ. ಇನ್ನು ಪೂಜೆ ಮುಗ್ದಿಲ್ಲ, ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ದೀಪ ಹಚ್ಚೋದಷ್ಟೇ ಇರೋದು. ಸೊ ಇವಾಗ ಅಮ್ಮ ಊರಿಂದ ಆರತಿಗೆ ಹೂವೆಲ್ಲ ತೊಗೊಬಂದಿದ್ರು, ಕಣಗ್ಲು ಹೂವು, ಅದನ್ನೆಲ್ಲ ಅವರು ಪೋಣಿಸ್ತಾಯಿದ್ರು. ನಾನು ಇಲ್ಲಿ ಲೆಹಂಗಾ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಒಂದೇ ದಿನ ಹಾಕಿರೋದು. ಈ ಥರ ಡ್ರೆಸ್ಸು 4-5 ಇದೆ ನನ್ನ ಹತ್ರ, ಎಲ್ಲ ಒಂದೊಂದು ದಿವಸ ಯೂಸ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಈ ಥರ ಫಂಕ್ಷನಲ್ಲಿ ಊರು ಹಬ್ಬದ ದಿನ ಹಾಕ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ. ಹಾಗಾಗಿ ಹಾಕ್ಕೊಳ್ಳೋಣ ಇವತ್ತು ಅಂತ ಅಂದ್ಕೊಂಡು ಇದನ್ನೇ ಹಾಕೋತಾ ಇದ್ದೀನಿ. ದೇವ್ರಿಗೊಂದು ಸ್ವಲ್ಪ ಮಡಿಕೋ, ದೇವ್ರಿಗೊಂದು ಸ್ವಲ್ಪ ಕಟ್ ಮಾಡ್ಬಿಟ್ಟು ಮಡಿಕೋ. ಮನೆ ಕೆಲಸ ಮಾಡ್ತಿದ್ದೆ, ಮನೆ ಕೆಲಸ ಇರ್ತದೆ ನಾವೆಲ್ಲ ಮಾಡೋದ. ಇವು ಕೈಗಿಟ್ಕೊಂತಿದ್ ಕರ್ಕೊಂಡೋಕೆ ಹೂವು ಕೆಳಗಿರ್ದಿ ಒಂದೇ ಸಲ ಹೂವು ನಾನು ನಮ್ಮ ಅವ್ವ ನಿನ್ನೆ ನಾನು ಬಾಯ್ಬಿಟ್ಟಿದ್ದೀನಿ. ನಮ್ಮ ಅವ್ವ ಹೋಗ್ಬಿಟ್ಟಾಳೆ ಏನ ಬಾ ಅಲ್ಲ ಮಮ್ಮಿ ಎಣ್ಣೆ ನಂತರ ಬಿಡ್ಬೇಕಾಯ್ತು. ದೊಡ್ಡಮ್ಮ ಬಾಯ್ ಹಾಗೆ ಎಣ್ಣೆ ಬಾಟ್ಲದ ಒಳಗೆ ಇಲ್ಲಿ ಸಾಕಾ ಗುಳಿ ಮಾಡಕ್ಕೆ ಕಟ್ಸ್ಕೊಂಡು ನೋವುತೈತೆ. ತಲೆ ಇತ್ತು ದೊಡ್ಡಮ್ಮ ಬುಚ್ಚಳ ಬಿಕ್ಕಿ ದೊಡ್ಡಮ್ಮ ಇದಡ್ಕ ದೊಡ್ಡಮ್ಮ ನೀ ಇಡ್ಕದ ಫೋಡ್ಕೊಂಡ್ ಬನ್ನಿ. ಯಾರೋ ಫೋನ್ ಮಾಡಿದಾರೆ. ಏನು ಇಟ್ಕೊತಾಳೆ ಏ ಎಣ್ಣೆ ಉಂಟಿರ್ಕೊಂಡು ಎಲ್ಲಿ ಕರ್ಕತಾ ಇದ್ದೀನಿ ಅಂತ ಅಂತ ಕಟ್ಟಿದ್ದೆ. ಇದು ಹೋಗ್ತಿಲ್ಲ ಒಟ್ಟಿಗೆ ಹಿಂಗೆ ಆಡ್ತಿದ್ದವು ಎಲ್ಲಾನು ಹಿಡ್ಕೊಂಡು ಹೋಗಕ್ಕಲ್ಲ. ಇದು ಒಂದಾಗಿದ್ರೊಳಗೆ ಶೋ ಹಾಕಿ ಹಿಡ್ಕೊಂಡೋಗಿ ಇದು ಒಂದಾಗಿ
ಇಲ್ಲೆಲ್ಲ ಮಾಡ್ಬೇಡ ಕಡೆ. ದೇವಸ್ಥಾನದ ಹತ್ರ ಪೂಜೆ ಎಲ್ಲ ಮುಗೀತು. ಮನೆಗೆ ಬರೋ ಅಷ್ಟರಲ್ಲಿ ಒಂದು 7 ಗಂಟೆ ಆಯಿತು. ಇವತ್ತೇನು ಸ್ಪೆಷಲ್ ಅಡುಗೆ ಏನು ಮಾಡಲ್ಲ, ಮಾಮೂಲಿ ಆರತಿ ಅಷ್ಟೇ. ಏಕೆಂತಂದರೆ ಹೊಸ ದೇವ್ರು ಮಾಡಿಸಿದ್ವಲ್ವ ಅನಕೆರಮ್ಮನ, ಹಾಗಾಗಿ ಇವತ್ತು ಕೆಂಡ್ಕೊಂಡ ಮಾಡಿಸ್ಬಿಟ್ಟು ಆರತಿ ಮಾಡಿಸಿದ್ದು. ಒಂದು ತಿಂಗಳಿಗೆ ಸವಿತಾರೂರಿಗೆ ಹೋಗಿದ್ದ ದಿನ ಮಾಡಿದ್ರಲ್ವ ಅನಕೆರಮ್ಮನ ಹಬ್ಬ, ಅದ್ರ ಒಂದು ತಿಂಗಳಿಗೆ ಚಿಕ್ಕಮ್ಮನ ಹಬ್ಬ ಅಂತ ಅಂದ್ಬಿಟ್ಟು ಮಾಡ್ತಾರೆ. ಆವಾಗ ಆರತಿ ಮಟನ್ ಎಲ್ಲ ಇರುತ್ತೆ. ಇವತ್ತೇನೂ ಇರಲ್ಲ, ಮಾಮೂಲಿ ಅಡುಗೆ ಅಷ್ಟೇ. ಮನೆಗೊಂದು ಫಿಲ್ಟರ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಇವತ್ತು ಹಾಕ್ಸ್ತಾ ಇದ್ವಿ. ಆಮೇಲೆ ನೋಡ್ರಿ ಇಲ್ಲಿ ಮೇಲೆ ಜಾಬ್ ಐತೆ, ಬೇರೆ ಯಾರು ಕೇಳೋದು ತೋರೆ ಅಂತ ಹೇಳಿ ಅಲ್ಲ ಸುಳ್ಳಿರೋದಲ್ಲ. ಈ ವಿಡಿಯೋ ನೋಡಿಕೆ ಬರಲ್ಲ, 5ರಿಂದ ಒಂದು 8 ಸೇಲ್ ಬರಲಿ ವಿಷಯ ಮಾಡ್ತಿದ್ರೆ
ಸಾಕಲ್ಲ ತಣ್ಣ ಕೊಡುತ್ತೆ ನೆಲ ವೇ ಎಲ್ಲ ಹಾಕಿ ಗೈಸ್ ಏನು ಗೊತ್ತಾ, ಕಾಲು ಕಿರ್ಬೆರಳು ಎಡಗ್ಬಿಟ್ಟು ಸ್ವಲ್ಪ ಗಾಯ ಆಯಿತು ಅಂತ ಅಂದ್ಬಿಟ್ಟು ಕಣಿ ಟುಪ್ಪ ಹಾಕಿಸ್ಕೊಂಡು ಕವರ್ ಕಟ್ಕೊಂಡು ಮಾರಾಕ್ ನಂಗೆ ಮನೆಗೇನು ಕಾಲ್ ಮೇಲೆ ಕಾಲು ಹಾಕೊಂಡು ಚರಕಾತ್ ಕೊಚ್ಚಿ ಚಳಿ ತಡೆಯಕ್ಕಲ್ಲ ಅಂತ ತಾಗಿ ಮಧ್ಯರಾತ್ರಿಲಿ ಚಳಿ ಅಂತಾಳೆ. ಬೇಡ ಅದು ಅವ್ನು ಗೊಚ್ಚು ಅವ್ನಿಗೇನು ಬೇಡ ಎಲ್ಲರೂ ಒಂದೇ ಹಚ್ಕೊತೀರಿ, ಎಲ್ಲರಿಂದ ಒಂದೇ ಹಚ್ಕೊಳ್ಳಿ. ನೀವು ಒಂದೇ ಹಚ್ಚಂದ್ರಿ ಒಂದು ಹಚ್ಕೊಳ್ಳಿ, ಎಲ್ಲ ಹಚ್ಕೊಬಿಡಿ. ಒಗ್ಯಾಕಲ್ಲ ಒಗ್ಯಾಕಲ್ಲ, ಎಲ್ಲರಿಂದ ಒಂದು ಹಚ್ಕೊಳ್ಳಿ. ಏನು ಎಲ್ಲನೂ ಹಚ್ಕೊತೀರಲ್ಲ. ಸುಮ್ಮನೆ ರೇಗಿಸ್ತಾ ಇದೆ ದೊಡ್ಡಮ್ಮನ್ನ, ರಗ್ಗೆಲ್ಲ ಗಲೀಜಾಗುತ್ತೆ, ಒಂದು ಹಚ್ಕೊಳ್ಳಿ ಹೆಂಗೆ ಹೇಗೆ ಅಂತ ಅಂದ್ಬಿಟ್ಟು. ಸೊ ದೊಡ್ಡಮ್ಮನ ರೇಗಿಸೋದೇ ಒಂಥರ ನಂಗೆ ಖುಷಿ, ಆ ಕಡೆಯಿಂದ ರಿಯಾಕ್ಷನ್ ಬಂದಾಗ ಅದು ಕೇಳೋಕೆ ಒಂಥರ ಖುಷಿ ಅಂತ ಅಂದ್ಬಿಟ್ಟು. ಸೊ ಓಕೆ, ಇಷ್ಟನ್ನು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು. ಅಂದ್ರೆ ಕೊಚ್ಕತ್ತೀರ